ವಾಣಿ ವಿಲಾಸ ಮಕ್ಕಳ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಹೆರಿಗೆ ಆಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಶ್ವಾನಗಳು ಓಡಾಟವನ್ನ ಮಾಡ್ತಾ ಇದೆ. ಎಷ್ಟು ಗಂಟೆಗೆ? ಮಧ್ಯರಾತ್ರಿ 12 ಗಂಟೆ ಆಗ್ತಿದ್ದಂಗೆ ಆಸ್ಪತ್ರೆ ಸ್ಲೀಪ್ ಮೋಡ್ಗೆ ಟರ್ನ್ ಆಗಿಬಿಡುತ್ತೆ. 24/7 ಆಕ್ಟಿವ್ ಆಗಿರಬೇಕು ಈ ಆಸ್ಪತ್ರೆ. ಆದರೆ ರಾತ್ರಿ 12 ಗಂಟೆ ಆಗ್ತಿದ್ದಂಗೆ ಸ್ಲೀಪ್ ಮೋಡ್ಗೆ ಜಾರ್ಬಿಡುತ್ತೆ. ಸೆಕ್ಯೂರಿಟಿನೂ ಇರಲ್ಲ, ಡಾಕ್ಟ್ರು ಇರಲ್ಲ, ಕೌಂಟರ್ ಎಲ್ಲ ಖಾಲಿ. ನಾಯಿ ಬಂದರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ವಾತಾವರಣ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ಡಾಕ್ಟರ್, ಸೆಕ್ಯೂರಿಟಿಗಳ ಕೊರತೆ ಕೂಡ ಇದೆ. ಈ ಹಿಂದೆ ಇದೇ ಮಕ್ಕಳ ಆಸ್ಪತ್ರೆಯಲ್ಲಿ ಕಳ್ಳತನ ಆಗ್ತಾ ಇದ್ದನ್ನ ಕೂಡ ಕೇಳಿ ಬಂದಿತ್ತು ಆರೋಪ. ನೋಡ್ತಾ ಇದ್ದೀವಲ್ಲ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ರಾತ್ರಿ 12 ಗಂಟೆ ಆಗ್ತಿದ್ದಂಗೆ ಆಸ್ಪತ್ರೆ ಸ್ಲೀಪ್ ಮೋಡ್ಗೆ ಟರ್ನ್ ಆಗಿಬಿಡುತ್ತೆ. ಡಾಕ್ಟ್ರು ಇಲ್ಲ, ಸೆಕ್ಯೂರಿಟಿನೂ ಇಲ್ಲ, ಶ್ವಾನಗಳು ಎಲ್ಲಂದ್ರಲ್ಲಿ ಓಡಾಟ, ಕೌಂಟ್ರ್ ಎಲ್ಲ ಖಾಲಿ. ಇಲ್ಲಿ ಬಂದು ಯಾರಾದರೂ ಎಮರ್ಜೆನ್ಸಿ ಅಂದರೆ ಯಾರನ್ನ ವಿಚಾರಿಸ್ಬೇಕು? ಪೇಷಂಟ್ಸ್ ಬರ್ತಾರೆ 24/7, ಯಾವಾಗ ಬೇಕಾದ್ರೂ ಬರ್ಬೋದು ಪೇಷಂಟ್. ರಾತ್ರಿ 12 ಗಂಟೆ ಮೇಲಂತೂ ಬಂದರೆ ದೇವರೇ ಗತಿ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದೇ ಆಸ್ಪತ್ರೆಯಲ್ಲಿ ಈ ಹಿಂದೆ ಮಕ್ಕಳ ಕಳ್ಳತನ ಆಗ್ತಾ ಇತ್ತು ಅನ್ನೋದು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಯಾಕೆ ಮಕ್ಕಳ ಕಳ್ಳತನ ಆಗತ್ತೆ? ಯಾರು ತಗೊಂಡು ಹೋಗ್ತಾರೆ ಮಕ್ಕಳನ್ನ ಅಂದರೆ ಈ ರೀತಿ ಆಸ್ಪತ್ರೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ರೀತಿ ವಾತಾವರಣ ನಿರ್ಮಾಣ ಆಗಿಬಿಟ್ರೆ ಯಾರು ಬಂದು ಏನು ಬೇಕಾದ್ರೆ ತೊಗೊಂಡು ಹೋಗ್ಬೋದಲ್ಲ. ಅದು ಔಷಧಿ ಸಾಮಗ್ರಿಗಳಿರಬಹುದು, ಮಕ್ಕಳಿರಬಹುದು, ಏನು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸತ್ತರ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸತ್ತರ್, ವಾಣಿ ವಿಲಾಸ್ ಆಸ್ಪತ್ರೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಯಾರು ಬೇಕಾದ್ರೆ ಬರಬಹುದು, ಯಾರು ಬೇಕಾದ್ರೆ ಹೋಗಬಹುದು. ರಾತ್ರಿ 12 ಗಂಟೆ ಆದಮೇಲೆ ಎಲ್ಲರೂ ಕೂಡ ಸ್ಲೀಪ್ ಮೋಡ್ಗೆ ಜಾರ್ಬಿಡ್ತಾರೆ ಅನ್ನೋ ಮಾಹಿತಿ ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಯಾವಾಗಲಿಂದ ಇದು ಸತ್ತರ್? ಮಧುಸೂದನ್, ಈ ದೃಶ್ಯ 2 ದಿನ ಹಿಂದಿನ ದೃಶ್ಯ ಇದು. ಅಂದರೆ ಈ ಒಂದು ಫ್ಯಾಮಿಲಿಯನ್ನು ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ವೈದ್ಯರ ಕೊರತೆ, ಅಂದರೆ ಅಲ್ಲಿ ಸಮಸ್ಯೆ ಎದುರಾಗುತ್ತೆ. ಒಂದು ಫ್ಯಾಮಿಲಿ ತನಿಸಂದ್ರದಿಂದ ಬಂದಿರುತ್ತೆ, ಅವರಿಗೆ ಯಾವುದೇ ರೀತಿಯಲ್ಲಿ ಚಿಕಿತ್ಸೆಗೆ ಸಮಸ್ಯೆ ಆಗ್ತಾ ಇರುತ್ತೆ. ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಅವ್ರು ಕೂಡ ಇರಲ್ಲ. ಕೌಂಟರ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಯಾರು ಇರಲ್ಲ. ಇದರಿಂದ ಸಮಸ್ಯೆ ಎದುರಾಗಿದಂತಹ ಆ ವ್ಯಕ್ತಿ ಮಾಡಿರುವಂತಹ ವಿಡಿಯೋ ಇದು. ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ವಾಣಿ ವಿಲಾಸ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಬಗ್ಗೆ ಈ ಹಿಂದೆ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು. ಬಾಣಂತಿಯರ ಸಾವಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಒಂದು ಹಸುಗೂಸನ್ನು ಜಿರ್ಲೆ ಕಾಟ ಎದುರಾಗಿ ಜಿರ್ಲೆಯಿಂದ ಒಂದು ಹಸುಗೂಸು ತೊಂದರೆಗೀಡಂತಹ ಪ್ರಕರಣ ಕೇವಲ 1 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅದರ ಜೊತೆಗೆ ಈ ಹಿಂದೆ ಇದೇ ಒಂದು ಆಸ್ಪತ್ರೆಯಲ್ಲಿ ಮಗುವೊಂದು ಕಳ್ಳತನ ಆಗಿದೆ ಅನ್ನೋ ಪ್ರಕರಣ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಭದ್ರತೆ ವಿಚಾರ ಕೂಡ ಈ ಚರ್ಚೆಗೆ ಗ್ರಾಸವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಖುದ್ದು ಆಡಳಿತ ಮಂಡಳಿ ಕೂಡ ಇಲ್ಲ, ನಾವು ಎಲ್ಲಾ ರೀತಿಯ ಭದ್ರತೆಯನ್ನು ಕಲ್ಪಿಸ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಬಟ್ ಇಷ್ಟು ದಿನ ಆಸ್ಪತ್ರೆ ಕೇಳಿ ಬಂದಂತಹ ಒಂದಿಷ್ಟು ಆರೋಪಗಳಿಗೆ ಪುಷ್ಟಿ ನೀಡುವಂತಿದೆ ಈ ಒಂದಿಷ್ಟು ವಿಡಿಯೋಗಳು. ಯಾಕಂದ್ರೆ ಖುದ್ದು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಶ್ವಾನ ಓಡಾಡುತ್ತೆ. ಜೊತೆಗೆ ಮಧ್ಯರಾತ್ರಿ ಆಗ್ತಿದ್ದಂಗೆ ಇಡೀ ಆಸ್ಪತ್ರೆ ಸ್ಲೀಪ್ ಮೋಡ್ಗೆ ಜಾರುತ್ತೆ. ಈ ಒಂದು ಸಂದರ್ಭ, ಯಾಕಂದ್ರೆ ಇದು ನಗರದ ಪ್ರಮುಖವಾಗಿರುವಂತಹ ಆಸ್ಪತ್ರೆ ಆಗಿರೋದ್ರಿಂದ ನಗರ ಮಾತ್ರವಲ್ಲ, ರಾಜ್ಯದ ಮೂಲೆಯಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ. ಅದು ಕೂಡ ಹೊತ್ತಲ್ಲದೊತ್ತಲ್ಲ, ಯಾಕಂದ್ರೆ ಇದು ಹೆರಿಗೆ ಆಸ್ಪತ್ರೆ ಆಗಿರೋದ್ರಿಂದ ಯಾವ ಟೈಮ್ನಲ್ಲಿ ಇಲ್ಲಿ ಪೇಷಂಟ್ ಬರ್ತಾರೆ ಅನ್ನೋದು ಊಹೆ ಮಾಡಿ ಕೂಡ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ 24/7 ಕೂಡ ಇವರು ಅಲರ್ಟ್ ಆಗಬೇಕಾಗಿತ್ತು. ಬಟ್ ರಾತ್ರಿ ಆಗ್ತಾ ಇದ್ದಂಗೆ ಇಡೀ ಆಸ್ಪತ್ರೆ ಜೊತೆಗೆ ಆಸ್ಪತ್ರೆ ಸಿಬ್ಬಂದಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರೋ ಪ್ರತಿಯೊಬ್ಬರು ಕೂಡ ಸ್ಲೀಪ್ ಮೂಡ್ಗೆ ಜಾರ್ತಾ ಇರೋದ್ರಿಂದ ಬೇರೆ ಭಾಗದಿಂದ ಬಂದಂತಹ ರೋಗಿಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ.